9 ವರ್ಷ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹುಡುಗಿ ಸ್ಟೋರಿ ಹೇಳ್ತೀನಿ. ಹುಡುಗಿ ಚಿಕ್ಕದ್ರಿಂದ ಜೊತೆಲೇ ಬೆಳೆದಿದ್ರು. ಇಬ್ರಿಗೂ ಒಬ್ರು ಇನ್ನೊಬ್ರಿಗೆ ಪಂಚ ಪ್ರಾಣ. ಒಂದು ದಿನ ಸಡನ್ ಆಗಿ ಆ ಹುಡುಗಿಗೆ ಮನೇಲಿ ಮದುವೆ ಮಾಡೋಕೆ ಸಂಬಂಧ ನೋಡಿರ್ತಾರೆ. ಬಟ್ ಹುಡುಗಿಗೆ ಅಪ್ಪ ಅಮ್ಮ ಇರಲ್ಲ, ಅಕ್ಕ ಮಾತ್ರ ಇರ್ತಾಳೆ. ಇಬ್ರು ಅವರ ಅಜ್ಜಿ ಮನೇಲೆ ಬೆಳೆದಿತ್ತು. ಆ ಅಜ್ಜಿನೇ ಈ ಮದುವೆ ಕಾರಣ. ಇವ್ರ ಲವ್ ಮ್ಯಾಟರ್ ಅಜ್ಜಿಗ್ ಗೊತ್ತು. ಬಟ್ ಇಂಟರ್ ಕ್ಯಾಶ್ ಅಂತ ಹುಡುಗನ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಿಸಿ ಮದುವೆ ಆದ್ಮೇಲೆ ಹುಡುಗನ ಹೊರಗ್ ಬಿಡ್ತಾರೆ. ಮದುವೆ ಆಗೋಯ್ತು ಅಂತ ಹುಡುಗ ಫುಲ್ ಟೈಟ್ ಆಗಿ ಮಲಗಿರ್ತಾನೆ. ಬಟ್ ಆ ಹುಡುಗಿ ಫೋನ್ ಇಂದ ಹುಡುಗಂಗೆ ಕಾಲ್ ಬರುತ್ತೆ. 13 ಸೆಕೆಂಡ್ ಮಾತ್ರ ಮಾತಾಡ್ತಾರೆ. ಏನಂದ್ರೆ, ನನಗ್ ಗೊತ್ತು ನನ್ ಬಿಟ್ಟು ನೀನು ಬದುಕಿರಕ್ ಆಗಲ್ಲ, ಬಟ್ ನಿಮ್ಮ ಅಪ್ಪ ಅಮ್ಮಂಗೋಸ್ಕರ ನೀನ್ ಬದುಕಲೇಬೇಕು, ಪ್ಲೀಸ್ ಹ್ಯಾಪಿಯಾಗಿರು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಹುಡುಗಿ ಅಕ್ಕ ಫೋನ್ ಮಾಡಿ, ನಿನಗೆ ಹೇಳ್ದೆ ಅವಳನ್ನ ಕರ್ಕೊಂಡೋಗು ಅಂತ. ನೀನು ಮಾತ್ ಕೇಳಲಿಲ್ಲ, ನಮ್ಮ ಅಜ್ಜಿನೂ ಮಾತ್ ಕೇಳಲಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲೂ ಮಾತ್ ಕೇಳಲಿಲ್ಲ. ನೀನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ ತಂಗಿ ಇನ್ನ ಈ ಭೂಮಿ ಮೇಲಿಲ್ಲ ಅಂತ ಹೇಳ್ತಾಳೆ. ಆ ಮಾತುಗಳನ್ನ ಕೇಳಿ ಹುಡುಗ ಅಲ್ಲೇ ಕೆಳಗ್ ಬಿದ್ದೋಗ್ತಾನೆ. ಹುಡುಗಿ ಸಾಯೋ ಮುಂಚೆ ಒಂದು ಲೆಟರ್ ಬರ್ದಿದ್ಲು. ಏನಂದ್ರೆ, 9 ವರ್ಷ ಒಬ್ಬನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ. ನನ್ನ ಉಸಿರು ಅವನೇ ಅನ್ಕೊಂಡಿದ್ದೆ, ಬಟ್ ಇವತ್ತು ಅವ್ನ ನನ್ನ ಲೈಫಲ್ಲಿ ಇಲ್ಲ, ನನ್ನ ಪಕ್ಕದಲ್ಲಿ ಇಲ್ಲ. ನನ್ನ ದೇಹ ಅವನಿಗೆ ಮಾತ್ರ ಸ್ವಂತ. ಅವನಿಲ್ದೇ ಇರೋ ಲೈಫ್ ನನಗ್ ಬೇಡ, ಲವ್ ಯು ಕಂದ ಅಂತ ಬರ್ದು ಸತ್ತೋಗ್ತಾಳೆ. ಡಾರ್ಲಿಂಗ್, ಸಮುದ್ರ ಪೂರ್ತಿ ಬರೀ ಮಿಂಡ್ರಿ ಮೀನ್ಗಳೇ ತುಂಬಿರೋ ಈ ಜನರೇಷನ್ ಅಲ್ಲಿ ಪ್ರೇಮಕ್ಕಾಗಿ ಸತ್ತ ಅಪರೂಪದ ಮುತ್ತು ಅವಳು.